ಬಾದಾಮಿಯಲ್ಲಿ ಬಕ್ರೀದ್ ಹಬ್ಬದ ಶಾಂತಿ ಸಭೆ, ಸೌಹಾರ್ದತೆಯಿಂದ ಹಬ್ಬ ಆಚರಣೆಗೆ ಕರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟಣದಲ್ಲಿ ಇಂದು ಮೇ 25, 2026ರಂದು ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಅಧಿಕಾರಿಗಳು, ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ತಾಲೂಕಿನ ಹಿರಿಯರು ಭಾಗವಹಿಸಿ ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವ ಕುರಿತು ಮಹತ್ವದ ಸಲಹೆ ಸೂಚನೆಗಳನ್ನು ನೀಡಿದರು. ಬಾದಾಮಿ ಪಟ್ಟಣದ ಸಭಾಂಗಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಅಧಿಕಾರಿಗಳು, ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಬರುವ ಬಕ್ರೀದ್ ಹಬ್ಬವನ್ನು ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಆಚರಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಗೊಡದೆ ಪರಸ್ಪರ ಸಹಕಾರ ಮತ್ತು ಸಹೋದರತ್ವದಿಂದ ವರ್ತಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಬಕ್ರೀದ್ ಹಬ್ಬವು ಎಲ್ಲರ ಸಹಕಾರದಿಂದ ಶಾಂತಿಯುತವಾಗಿ ನಡೆಯಬೇಕು. ಯಾವುದೇ ಸಮಸ್ಯೆ ಉಂಟಾದಲ್ಲಿ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಸುಳ್ಳು ಸುದ್ದಿಗಳನ್ನು ನಂಬಬಾರದು ಎಂದು ಹೇಳಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಹಿಂದೂ ಸಮುದಾಯದ ಮುಖಂಡರು, ಬಾದಾಮಿಯಲ್ಲಿ ಹಲವು ವರ್ಷಗಳಿಂದ ಎಲ್ಲ ಧರ್ಮದ ಜನರು ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ. ಅದೇ ಸೌಹಾರ್ದತೆಯ ವಾತಾವರಣ ಮುಂದುವರಿಯಬೇಕು. ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ನಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ತಿಳಿಸಿದರು. ಮುಸ್ಲಿಂ ಸಮುದಾಯದ ಹಾಗೂ ಹಿಂದೂ ಮುಖಂಡರು ಮಾತನಾಡಿ, ಹಬ್ಬದ ಸಂದರ್ಭದಲ್ಲಿ ಕಾನೂನಿನ ನಿಯಮಗಳನ್ನು ಪಾಲಿಸಿ ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಬಾರದಂತೆ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಸಹೋದರತ್ವದ ಸಂದೇಶದೊಂದಿಗೆ ಹಬ್ಬ ಆಚರಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಶು ಆರೋಗ್ಯ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಪುರಸಭೆ ಇಲಾಖೆ ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಬಾದಾಮಿಯಲ್ಲಿ ನಡೆದ ಬಕ್ರೀದ್ ಶಾಂತಿ ಸಭೆಯಲ್ಲಿ ಅಧಿಕಾರಿಗಳು, ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಹಿರಿಯರು ಶಾಂತಿ, ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರದ ಸಂದೇಶ ನೀಡಿದರು. ಬರುವ ಹಬ್ಬವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸಬೇಕೆಂದು ಕರೆ ನೀಡಿದರು. ಇಂತಹ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಸಮಾಜ ಮತ್ತು ಸರ್ಕಾರ ಬಿಟ್ಟು ಏನಾರ ನೀವು ಸೆಣಸನ್ನು ಮಾಡಿದ್ರೆ ನಾಳೆ ಅನುಭವಿಸಿದ್ರೆ ನಾವು ಕೆಲಸ ಸಾಕ್ತದೆ ಅಂತ ಹೇಳಿ ಹೊಸದ ಎಲ್ಲ ಕಡೆ ಒಬ್ಬನೇ ಪಡಿ ಸರ್ಕಾರಕ್ಕೆ ಕಾಯಿಸದ ಯಾವ ಏನ್ ಮಾಡ್ಬೇಕು ಆ ಪ್ರಕಾರ ಮಾಡ್ಬೇಕು. ಎಲ್ಲ ಕಡೆ ವಿಶೇಷ ಕೊಟ್ಟಿವಿ. ಈಗ ಮಳೆಯಿಂದ ಬಂದಾರ ಚಿಕ್ಕಪತಿ ಹಾಗೆ ಹಾಗೆ ಮೆಸೇಜ್ ಹೋಗ್ಯಾರ. ಅದಕ್ಕೆ ಸರ್ಕಾರ ಬ್ಯಾನ್ ಅದಕ್ಕೆ ಅದಕ್ಕೆ ನಿಮ್ಮ ಕೃಷಿ ಮಾಡಿ ಇಲ್ಲಿಂದ ಮಾತಿಲ್ಲ. ನಮ್ಮ ಕೃಷಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, 30,000 ಕೊಟ್ಟು ಎದುರು ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ ಬಿಟ್ಬಿಡಿ, ಮಾಡೋದೇನಿಲ್ಲ. ನಮ್ಮಲ್ಲಿ ನಮ್ಮ ಸಮಾಜಕ್ಕೆಲ್ಲ ವತಿಯಿಂದ ನಮ್ಮ ಇಲಾಖೆಗೆ ಆ ಅವಕಾಶ ಇಲ್ಲ. ನಮಗೆಲ್ಲ ಕೃಷಿಗೆ ಹಚ್ಕೋಲಿಕ್ಕೆ ನಮಗೂ ಗೊತ್ತಿಲ್ಲ. ಹಾಗೆ ಮಾಡಿದ್ರು ಅವ್ರಿಗೇನು ಪರೀಕ್ಷೆ ಆಗುತ್ತೆ. ನಾವು ಅವ್ರ ಗಂಡು ಸಪೋರ್ಟ್ ಇಲ್ಲ, ಅವ್ರ ಕುಲದಲ್ಲಿ ಅವ್ರು ಏನಾಗಿ ಇವತ್ತು ಮನೆ ಮಾಡಿದ್ರು ಸಮಾಜ ಇಲಾಖೆ ನಿರ್ವಹಿಸಿಕೊಟ್ಟಿದ್ದಾರೆ. ನಾವೆಲ್ಲ ಈ ಜಗತ್ ಮಾಡ್ತೀವಿ. ಪ್ರಯತ್ನ ಮಾಡಿ ಹಿಡಿತು ಸರ್. ಯಾವುದೇ ಕಾರಣಕ್ಕೂ ಅವಾಗ ನೀನು ಅನೌನ್ಸ್ ಮಾಡ್ಬೇಕಲ್ಲೇ. ಯಾವ್ದ್ರ ಕಾರಣಕ್ಕೂ ತಗೋಂಗಿಲ್ಲ ಅಂತ ಅಲ್ಲೇ ಸ್ಟ್ರಿಕ್ಟ್ ಆಗಿ ಅಲ್ಲೇ ಆರ್ಡರ್ ಮಾಡಿಸ್ಕೊಡ್ರಿ. ಅಂದ್ರೆ ಅಲ್ಲಿ ಎಷ್ಟು ಇಲ್ಲೇ 50 ಮಂದಿ ಇರ್ತೀವಿ, ಅಲ್ಲಿ 1000 ಮಂದಿ ಇರ್ತಾರೆ, ಎಲ್ಲಾರ್ಗು ಮೆಸೇಜ್ ಬರ್ತಾರೆ. ಆ ಕಾರಣಕ್ಕೆ ಯಾವ್ದಕ್ಕೂ ನಾವು ಕರೆದ ನಮ್ದು ರೋಲ್ ಐತಿ. ಎಲ್ಲ ಕಡೆ ಕರ್ಕೊಂಡು ನಾನು ಮಾಹಿತಿ ಹೇಳ್ತೀವಿ ಸರ್. ಮಾಹಿತಿ ಹೇಳ್ತೀವಿ ಒಂದು ನಾವು ಮಾಹಿತಿ ಹೇಳಿದಾಗ ಮತ್ತೆ ನೀವು ಸರ್ ನಮ್ಮ ಮೇಲೆ ಪೊಲೀಸ್ ಇದಕ್ಕೆ ಕಾನೂನು ಇದ್ದಲ್ಲೇ ಅವನೇನು ಮಾಡೋದು ನಾವೇನು ಯಾರ ಕಡೆ ಅಂತ ಅಷ್ಟ ಹೋಗಿ ಕೇಳಿರ್ತೀವಿ. ಒಂದು ಆಲ್ರೆಡಿ 603 ಆಕಳ ಎಲ್ಲಿಂದ ಎಂತ ಗಲೂಸನೆ ಕಳೆದ ಕಡ್ಯಾಕೊಂಡ್ರೆ ಯಾರ ಪರವಾನಗಿ ಏನಲ್ಲ ಪೋಸ್ಟ್ ಅದಕ್ಕೆ ಹೋದ ಸರ್
ಹಾ ಪರವಾಗಿಲ್ಲ ಉಪ್ಪನ್ನು ಮಾರ್ಕೆಟ್ ಒಂದ ₹3 ಜಗತ್ ಕೂಬಾಡಿ ಇಲ್ಲ ಇಲ್ಲ ಗಾಡಿ ಹಸಕ್ ಹೋಗ್ಬೋದು ಗಾಡಿ ಹಸಿದ ಜವಾಬ್ದಾರಿ ಯಾರ್ದು ಯಾವತ್ತೂ ಅದನ್ನ ಅವಕಾಶ ಕೊಡ್ಬೇಡಂತ ಹೇಳ್ತೀವಿ ಪೊಲೀಸ್ ಇಲಾಖೆಗಳು ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಂತ ಹೇಳ್ತೀವಿ ಇನ್ನು ಚೆಕ್ ಪೋಸ್ಟ್ ಹಾಕಿ ಸ್ವಲ್ಪ ಈ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಬಾದಾಮಿ ವ್ಯಾಪ್ತಿ ಒಳಗ್ ಮಾಡ್ತಾ ಇದ್ವಿ. ಏನು ಹೋದ ವರ್ಷ ಹಿಂದಿನ ವರ್ಷ ಅದೆಲ್ಲ ಆಗಿದ್ ಬಿಡುನು ಈ ವರ್ಷ ಯಾವುದೇ ಹಿಂದೂಗಳಿಂದ ಯಾವುದೇ ನಿಮ್ಮ ಹಬ್ಬಕ್ಕೆ ಯಾವತ್ತೂ ಯಾವುದೇ ಧಕ್ಕೆ ಆಗಿಲ್ಲ. ಏನು ಸೌ ಬಾಳ್ವೆಯಿಂದ ಮಾಡ್ಕೊಂತ ಹಿಂದೂಗಳು ಯಾವುದೇ ವಿವಿಧ ಧರ್ಮಗಳಿರ್ಲಿ ಇವನ್ನ ಯಾವುದೇ ನಾವು ಕೈ ಜೋಡಿಸ್ತೀವಿ. ಅದಕ್ಕೋಸ್ಕರ ನೀವೇನ್ ಮಾಡಿಪ್ಪ ಅಂತಂದ್ರ ಗೋಹತ್ಯೆ ಯಾರು ಮಾಡ್ತಾರ ಇದು ಗೋಹತ್ಯೆ ಮಾಡಿ ಗೋ ಮಾಂಸವನ್ನು ಮಾಡಿ ಹಬ್ಬ ಮಾಡಂತ ಎಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಯಾರು ಗೋಹತ್ಯೆ ಮಾಡಿದ್ರ ನಿಮ್ಮ ಸಮುದಾಯದ ಮುಖಂಡರು ಸೇರಿ ಅವ್ರು ಸೇರಿಸ್ರಿ ಮುಖಳ ಮೇಲೆ ಹೊತ್ತು ಹೊರಗಾಕ್ರಿ ನಿಮ್ ಸಮುದಾಯದಿಂದ ಯಾರು ಗೋಹತ್ಯೆ ಮಾಡಂಗಿಲ್ಲ. ಸೌಹಾರ್ದತೆ ತವರು ಬಾದಾಮಿ ಐತಿ. ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಕ್ಕ ಬಾದಾಮಿ ತಿರುಗಿ ನೋಡ್ಬೇಕು. ಇಲಾಖೆಯವ್ರು ಹೇಳ್ಬೇಕು ಹೌದಪ್ಪ ಬಾದಾಮಿ ಬಹಳ ಶಾಂತಿವಾದದ್ದು ಐತಿ. ಅವ್ರದ್ದು ಕುಟುಂಬ ಇರುತ್ತ. ನಮ್ಮ ಜಗಾಟದೊಳಗ ಅವರು ಸಾಕಷ್ಟು ಖುಷಿ ವಿಚಾರಗಳು ಕಳೆದುಕೊಳ್ಳಬೇಡ, ಸಾಕಷ್ಟು ಇಲಾಖೆಗಳು ಇರ್ತಾವ. ಅದಕ್ಕೆ ಅವ್ರು ನಾವು ಕೈ ಜೋಡಿಸಿ ಇದು ನಿಮ್ ಹಬ್ಬನ ನಮ್ಮ ಹಬ್ಬನ, ಅದಕ್ಕೆ ನೀವು ನಮ್ ಜೊತೆ ಕೈ ಜೋಡಿಸ್ಬೇಕು. ಅದಕ್ಕೆ ಇಷ್ಟು ಹೇಳಕ್ ಇಚ್ಛೆ ಮಾಂಸದ ರೂಪದಲ್ಲಿ ತಾವೇನು ಬಡಬಗ್ಗಲ್ಲಿ ಹಂಚಿಕೆ ಮಾಡ್ತೀರಿ. ಈ ಕಾನೂನು ಏನ್ ಹೇಳುತ್ತಪ್ಪ ಅಂತಂದ್ರೆ ಯಾವುದೇ ರೂಪದಲ್ಲಿ ಇರ್ತಕ್ಕಂಥ ಮಾಂಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗೋಮಾಂಸ ಏನಪ್ಪಾ ಅಂತಂದ್ರ ಎತ್ತು, ಆಕಳು, ಹೋರಿ ಅಥವಾ ಆಕಳು ಕರು ನೀವು ಜೀವನ ಪರ್ಯಂತ ವಧೆ ಮಾಡ್ತಕ್ಕಂಥಲ್ಲ. ಹಾಗೆ 13 ವರ್ಷ ಒಳಗಡೆ ಇರ್ತಕ್ಕಂಥ ಎಮ್ಮೆ ಮತ್ತ ಕೋಣ ಇವು ಕೂಡ ವಧೆ ಮಾಡ್ತಕ್ಕಂಥಲ್ಲ. ಸೆಕ್ಷನ್ 18(1)(d) ಪ್ರಕಾರ ಯಾರೇ ಒಬ್ಬ ಪ್ರಜೆ ಇರಬಹುದು ವಧೆ ಮಾಡ್ತಕ್ಕದ್ದಲ್ಲ, ವಧೆ ಮಾಡ್ಲಿಕ್ಕೆ ಅದನ್ನ ಮಾರಾಟ ಮಾಡ್ತಕ್ಕದ್ದಲ್ಲ, ಪ್ರೇರೇಪಣೆ ಮಾಡ್ತಕ್ಕದ್ದಲ್ಲ. ಹೀಗಾಗಿ ಕಾನೂನು ಇರೋದ್ರಿಂದ ದಯವಿಟ್ಟು ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಈ ಕೆಲಸವನ್ನು ಮಾಡ್ಬೇಡಿ. ರಾಜ್ಯಸಭೆ ಮೊನ್ನೆ ನಮ್ಮ ಪೊಲಿಟಿಷಿಯನ್ ಕರೆದಿದ್ರು PSS ಅವರು. ಆಮೇಲೆ ಇವತ್ತು ಇಲ್ಲ ತಹಸೀಲ್ದಾರ್ ಮತ್ತು CPI ನಮ್ಮಲ್ಲಿ ಅವ್ರ ನೇತೃತ್ವದಲ್ಲಿ CPI ಮೀಟಿಂಗ್ ಆಗ್ಬೇಕಂತ ಹೇಳಿದ್ರೆ ಪುನಃ 2ನೇ ಮೀಟಿಂಗ್ ಆಗಿತ್ತು. ಈ ಸಭೆಯಲ್ಲಿ ಕರೆದು ಎಲ್ಲ ಆಫೀಸರ್ಸ್ ಆಗಿ ಎಲ್ಲ ಹೇಳೋದೇನಪ್ಪ ಅಂದ್ರೆ ಪ್ರತಿ ವರ್ಷದಂತೆ ಶಾಂತಿ ಹಬ್ಬ ಆಗಿ ನಡಿಬೇಕು. ಯಾವುದೇ ಹಬ್ಬ ಆಗಲಿ ಶಾಂತಿ ನಡಿಬೇಕು. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಒಂದು 2023 ಒಂದು ಘಟನೆ ಇದೆ. ಆ ಘಟನೆಗೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತ ಒಂದು ನಾವು ಭಾವಿಸ್ತೀವಿ. ಅದು ಆಗ್ಬಾರ್ದಿದ್ದು ಇನ್ನೂ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಅದೇ ಒಳ್ಳೆ ರಿಪೀಟ್ ಮಾಡ್ಕೊಂಡು ಅದೇ ಇದು ಹಾಕೊಂಡು ಮಾಡೋದ್ರಿಂದ ಅವ್ರು ಸರಿ ಅಲ್ಲ. ನಾವೇನಾಗ್ತೀವಿ ಅಂತಂದ್ರ ಕೆಲವೊಂದಿಷ್ಟು ಮುಸಲ್ಮಾನ್ ಹಿರಿಯರು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇರ್ಲಿಕ್ಕಂದ್ರ ಎಲ್ಲೋ ಒಂದ್ ಕಡೆ ನಾವು ಡ್ಯಾಶ್ ಬಿಟ್ಟಂಗ ಆಗಿರ್ತೈತಿ. ಅಷ್ಟು ಶಾಂತಿ ಸೌಹಾರ್ದತೆಯನ್ನ ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು ಬಾದಾಮಿ. ಆದ್ರ ಇದನ್ನ ಕೆಡಿಸೋದಕ್ಕ ತಮ್ಮಲ್ಲಿ ಒಂದಿಷ್ಟು ಜನ ಒಂದು ಗುಂಪು ರೆಡಿ ಆಗದ. ಆ ಗುಂಪನ್ನ ನೀವು ಕಂಟ್ರೋಲ್ ಇರ್ಲಿಕ್ಕಂದ್ರ ಅದನ್ನ ಖಂಡಿಸೋದಕ್ಕ ನಮ್ ಕಡೆ ಏನು ನಮ್ಮ ಧರ್ಮ ಅಂತಾನೆ ಮಾತಾಡ್ತೀವಿ. ನಮ್ಮ ಧರ್ಮದಲ್ಲಿ ಒಂದು ಟೀಮ್ ರೆಡಿ ಇದೆ. ಆ ಟೀಮ್ ಅವ್ರು ರೆಡಿ ಇರ್ತಾರೆ. ಅವರು ಎಲ್ಲಾ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿನೂ ಮತ್ತೆ ಅದು ತಪ್ಪು ಅನ್ನೋದನ್ನ ಹೇಳಕ್ ಬರ್ತಾ ಇದ್ದಾರೆ. ಅದಕ್ಕ ನೀವು ಏನ್ ಮಾತು ಕೊಟ್ಟಿರ್ತಿರ್ತೀರಲ್ಲ ಹಿರಿಯರು ಅಲ್ಲಿ ಹೋಗಿ ಅದನ್ನ ಸರಿಯಾಗಿ ಚಾಚು ತಪ್ಪದೆ ಆಗುವಂತೆ ನೋಡ್ಕೋಬೇಕು. ಇಲ್ಲ ಅಂದ್ರ ನಮ್ಮ ಹುಡುಗರು ಅದನ್ನ ನೋಡಿ ಸುಮ್ಮನೆ ಕುಂದ್ರು ಜಾಯಮಾನ ನಮ್ದಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಅದನ್ನ ಮಾಡ್ಕೊಂಡ್ರಲ್ಲ. ಅದಕ್ಕೋಸ್ಕರ ತಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮತ್ತೆ ಏನ್ ಮಾಡಕಂತ ಅಧಿಕಾರಿಗಳು ಅದನ್ನ ಪತ್ತೆ ಹಾಕ್ಬೇಕು. ಎಲ್ಲಿ ನಡೀತದ ನಮ್ಮ ಹುಡುಗರು ಹೇಳ್ಬೇಕು. ನಮ್ಮ ಹುಡುಗರು ಹೇಳಿದ್ರೆ ಮತ್ತೆ ಅದನ್ನ ಏನ್ ಮಾಡ್ತೀರಿ ತಗೊಂಡ್ ಹೋಗಿ ನಮ್ಮ ಹುಡುಗರ ಮ್ಯಾಗ ಕೇಸ್ ಹಾಕ್ತೀರಿ. ನಮ್ದೇನೊಂದು ಪರಿಸ್ಥಿತಿ ಏನಾಗ್ಯದ ಅಂದ್ರ ಸರ್ಕಾರ ನಮ್ದಿಲ್ಲ, ಕಾನೂನು ನಮ್ ಪರವಾಗಿಲ್ಲ. ಏನ್ ನಡೆದ್ರು ನಡೆದ್ ಬಿಡ್ಲಪ್ಪ ಅನ್ನೋಂಗ ಆಗ್ಬಿಟ್ಟದ ನಮ್ಮ ಹುಡುಗರು. ಅದಕ್ಕ ಅಧಿಕಾರಿಗಳು ನಿಮ್ಗೆ ಪೀಸ್ ಕಮಿಟಿ ಮೀಟಿಂಗ್ ನಡೆಸಿರಲ್ಲ ಅದ್ರ ಪ್ರಕಾರನೇ ಅದರ ನ್ಯಾಯಯುತವಾಗಿನೇ ಅಲ್ಲಿ ಏನ್ ನಡೆಯಕಂತ ಇತ್ತು ಒಂದು ಹೋಟೆಲ್ ಒಳಗ್ ಬಾದಾಮಿ ಒಳಗ್ ನಡೆಯಕಂತದ ಅದನ್ನ ಬಂದ್ ಮಾಡಿಸ್ಬೇಕು. ನಾವು ರೆಡ್ ಅಂಡ್ ಗಟ್ಟಿ ಫೋನ್ ಮಾಡ್ತಾ ಅವಾಗ ಬರ್ತೀವಿ. ಯಾಕಂದ್ರೆ ಸುಮ್ಮನೆ ಮಾತಿಗೊಂದು ಅದನ್ನ ಮಾಡ್ತೀವಿ ಇದನ್ನ ಮಾಡ್ಕೊಂಡು ಎಲ್ಲ ಸುಳ್ಳು ಸರ್. ಸಾಹೇಬ್ರಿಗೆ ಹೇಳ್ತಾರೆ ಬಾದಾಮಿ ಎಷ್ಟು ರಸ್ತೆ ಅದಾವ ಸರ್, ದಯವಿಟ್ಟು ಎಲ್ಲಾ ರಸ್ತೆಗಳಿಗೂ ನೀವು ನಾಕ ಹಾಕಿ ಸರ್.
ಯಾವ್ದಂದ್ರೆ ಸರ್ ಈಗ ಎಲ್ಲಾ ಯಾವ್ದು ಲೀಗಲ್ ಆಗಿ ಯಾವ್ದು ಆಕಳಿಗೆ ಬರ್ತಾ ಇದೆ ಸರ್, ಯಾವ್ದು ಗಾಡಿ ಬರ್ತಾ ಇದೆ ಸರ್. ಯಾವುದೇ ಐಚ್ಛಿಕ ಘಟನೆ ಆಗದಂತೆ ನೋಡಿಕೊಳ್ಳುವ ತಾಲೂಕಾ ದಂಡಾಧಿಕಾರಿ ನೇತೃತ್ವದಲ್ಲಿ ಹಾಗೂ ಇತರೆ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಕರೆದಿದ್ದು ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ಕಾನೂನು ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿಲ್ಲ ಅನ್ನೋದು ಒಂದು ಅಪರಾಧ ಆಗಿರ್ತದೆ. ಬಟ್ ಎಲ್ಲರಿಗೂ ಕಾನೂನು ಗೊತ್ತಿದ್ದಾಗ ನಾವು ಮಾಡಬಾರ್ದು ಅನ್ನೋದು ಎಲ್ಲ ಪ್ರತಿಯೊಬ್ಬರು ಮನುಷ್ಯನೇ ಕೊಡ್ಬೇಕಾಗ್ತದೆ. ಈಗ ನಾವು ಇಲಾಖೆ ಇದೀವಿ, ಆಯ್ತು ನಾವ್ ಹೇಳ್ತೀವಿ, ಇತರೆ ಇಲಾಖೆದವರು ಹೇಳ್ತಾರೆ ಅಥವಾ ಮುಖಂಡರು ಹೇಳ್ತಾರೆ. ಬಟ್ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರ್ಬೇಕು ಇದು ಕಾನೂನು ವಿರುದ್ಧ ಇದೆ ಅಂತ ಮಾತಾಡ್ಬೇಕು. ಅದನ್ನ ಯಾರು ಹೇಳ್ಬೇಕು? ಸೋಷಿಯಲ್ ಮೀಡಿಯಾದಾಗ ನಾವು ಸುಮ್ಮನೆ ಅನ್ನೆಸೆಸರಿ ಏನೇನೋ ಬಿಡ್ತಾ ಇರ್ತೀವಿ. ಅದನ್ನ ಅದ್ರ ಬದಲಿ ಇಂಥ ಕಾನೂನು ಅರಿವು ಬಿಡ್ಬೇಕು. ಅಂದ್ರೆ ಮಾತು ಇದ್ರ ಬದಲಿ ನಾವು ಇದು ಕಾನೂನು ಅಲ್ಲಪ್ಪ, ಇದು ಕಾನೂನು ವಿರುದ್ಧ ನಾವು ಮಾಡ್ತಾ ಇದ್ವಿ ಇಂಥವನ್ನ ಹಾಕ್ರಿ. ಎಲ್ಲರೂ ನಾವು ನೀವು ಎಲ್ಲ ಸೇರಿ ಹಾಕ್ತಂದ್ರೆ ಪ್ರತಿಯೊಂದು ಪ್ರತಿಯೊಂದು ಮುಗ್ದಕ್ಕೆ ತಪ್ಪು ಅಂತೇಳಿ. ಈಗ ಯಾವಾಗ ಬೇಕಾದ್ರೆ ಮಾಹಿತಿ ಕೊಡ್ರಿ. ಅದು ರಾತ್ರಿ ಇರ್ಲಿ ಹಗಲಿ ಇರ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7. ಬಟ್ ಬಕ್ರೀದ್ ಹಬ್ಬ ನಾವು ಸ್ವಯಂ ಇಲಾಖೆಯಿಂದ ಸಹಿತ ನಾವು ಸರ್ಕಾರ ತಗೊಂಡು ಚೆಕ್ ಪೋಸ್ಟ್ ಮಾಡ್ಕೊಂಡು ಚೆಕ್ ಪೋಸ್ಟ್ ನಲ್ಲಿ ಇರ್ತೀವಿ. ಇಲ್ಲಿಂದ ಏನ್ ಗಾಡಿ ಬರ್ತಾ ಇದೆ ಅಂತ ನಾನು ಗಾಡಿ ನಂಬರ್ ಹೇಳ್ಕೊಂಡ್ರೆ ಸಾಕು. ಯಾವಾಗ ಬೇಕಾದ್ರೆ ಮಾಹಿತಿ ಕೊಡ್ರಿ. ಅದು ರಾತ್ರಿ ಇರ್ಲಿ ಹಗಲಿ ಇರ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7. ಬಟ್ ಬಕ್ರೀದ್ ಹಬ್ಬ ನಾವು ಸ್ವಯಂ ಇಲಾಖೆಯಿಂದ ಸಹಿತ ನಾವು ಸರ್ಕಾರ ತಗೊಂಡು ಚೆಕ್ ಪೋಸ್ಟ್ ಮಾಡ್ಕೊಂಡು ಚೆಕ್ ಪೋಸ್ಟ್ ನಲ್ಲಿ ಇರ್ತೀವಿ. ಇಲ್ಲಿಂದ ಏನ್ ಗಾಡಿ ಬರ್ತಾ ಇದೆ ಅಂತ ನಾನು ಗಾಡಿ ನಂಬರ್ ಹೇಳ್ಕೊಂಡ್ರೆ ಸಾಕು. ಸುಮ್ನೆ ಹೂವ ಹಾಕ್ ಹೋಗ್ಬೇಡ. ಆ ಗಾಡಿ ಬಂದ್ರಿ, ಅಲ್ಲಿ ಚೀಲ್ ಬಂದ್ರಿ, ಇಲ್ಲಿ ಚೀಲ್ ಬಂದ್ರಿ ಅಂದ್ರ ಸುಮ್ನೆ ಪೊಲೀಸರು ಓಡಾಡ್ಸೋದು ಅಥವಾ ಇದ್ರೆ ಇಲಾಖೆ ಅದಕ್ಕೆ ಓಡಾಡ್ಸೋದು. ಈಗಾಗಲೇ ನಾನು ಅನುಭವಿಸಿದ್ದೀನಿ. ಎಲ್ಲ ರಾತ್ರಿ 2 ಗಂಟೆ ಫೋನ್ ಮಾಡಿದಾಗ ನಾವು ಅಲ್ಲಿ ಹೋಗಿ ನಿಂತು ನೋಡ್ರೆ ಯಾವ ಗಾಡಿ ಇಲ್ಲ ಪಾಡಿಲ್ಲ. ಆ ರೀತಿ ಮಾಡ್ಬಾರ್ದು. ಅದನ್ನ ತಪ್ಪ ಮಾಡ್ತಾರ ಅವ್ರು ಯಾರು ನಿಂತಿರ್ತಾರಲ್ಲ ಅವ್ರ ಮ್ಯಾಗ ಏನ್ ಕ್ರಮ ತಗೋತೀವಿ. ಬಟ್ ಏನು ಆಯ್ತು ಅವ್ನಿಗೆ ಏನೋ ಬಂದಿರ್ಬೇಕು, ಮಾಹಿತಿ ಬಂದಿರ್ಬೇಕು ಅಂತ ನಾವೇ ಮತ್ತೆ ಆಯ್ತು ಬಿಡಪ್ಪ ಅಂತ ನಮ್ಗೆ ತೊಂದರೆ ಆದಾಗ್ಲಿ. ಯಾಕಂದ್ರೆ ನಮ್ ಕರ್ತವ್ಯ ಮಾಹಿತಿ ಬಂದಿತ್ತಂದ್ರೆ ಪರಿಶೀಲಿಸೋದು ನಮ್ ಕರ್ತವ್ಯ ನಾವು ಮಾಡಲೇಬೇಕು ಅಂತ ಹೇಳಿ ಮಾಡ್ತಿರ್ತೀವಿ. ಬಟ್ ನಾವು ಹೋಗಿ ಹಿಡಿತೀವಿ ಅನ್ನಕ್ ಹೋಗ್ಬೇಡ್ರಿ. ನಾವು ಇಂಥ ಮಾಹಿತಿ ಕೊಡ್ತೀವಲ್ರಿ ಪೊಲೀಸರು ಹಿಡೀರಿ ಮತ್ತೊಂದು ಈಗ ಮಂದಿ ಏನಪ್ಪಾ ಅಂದ್ರ ಗಾಡಿ ಹಿಡಿದ್ರು ಬಟ್ ಅವೆಲ್ಲ ರೈತರು ಇದಾವ ಅಂತ ಹೇಳಿ ನಮ್ಗೆ ಆಮೇಲೆ ಗೊತ್ತಾಯ್ತು. ಗೊತ್ತಾದ್ರೆ ನಾವ್ ಏನ್ ಮಾಡಕ್ ಯಾಕಂದ್ರೆ ಅವ್ರ ದಾಖಲಾತಿ ಇಲ್ಲ, ನಾವು ಕೇಸ್ ಮಾಡ್ಲೇಬೇಕು, ಮಾಡೇ ಮಾಡ್ಬೇಕು.